ಭಾರತೀಯ ಪತ್ರಕರ್ತರ ಸಂಘದ 11ನೇ ಮಹಾಸಭಾ ಮಾರ್ಚ್ 28 ಹಾಗೂ 29ರಂದು ಆಂಧ್ರಪ್ರದೇಶದ ರಾಜಧಾನಿ ವಿಜಯವಾಡದಲ್ಲಿ ನಡೆಯಿತು. ಐಜೆಯು ಅಧ್ಯಕ್ಷ ಕೆ. ಶ್ರೀನಿವಾಸ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಬಲ್ವಿಂದರ್ ಸಿಂಗ್ ಜಮ್ಮು ಮತ್ತು ಕಾರ್ಯದರ್ಶಿ ಡಿ. ಸೋಮಸುಂದರ್ ಅವರು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್. ಚಂದ್ರಬಾಬು ನಾಯ್ಡು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮ ಉದ್ಘಾಟಿಸಿದರು. ಹಲವಾರು ಕೇಂದ್ರ ಸಚಿವರು ಮತ್ತು ಆಂಧ್ರಪ್ರದೇಶದ ಸಚಿವರು ಸಹ ಅತಿಥಿಗಳಾಗಿ ಭಾಗವಹಿಸಿ ಸಂದೇಶಗಳನ್ನು ನೀಡಿದರು. So many states, so many office bearers have come. I welcome all of you to Andhra Pradesh. Most of the journalists are aware of me for the last 3 to 4 decades. Even I will do work with you. It is a very good affectionate attachment with you for the last 3 decades. Today, 11th plenary you are conducting in Vijayawada. Always I am very close to media. Everybody is aware, not now, from 1995, even before, I had a very good close relations with all of you. Especially Srinivasa Reddy, I know him very well from the beginning. First time I created in 1996 Press Academy, and also I appointed him first president of the Press Academy. He is a thorough gentleman. ಆಂಧ್ರಪ್ರದೇಶ ಕಾರ್ಯನಿರತ ಪತ್ರಕರ್ತ ಸಂಘ 34 ವರ್ಷಗಳ ಅಂತರದ ನಂತರ ಐಜೆಯು ಸಮಗ್ರ ಸಭೆಯನ್ನ ಆಯೋಜಿಸಿತ್ತು. ಈಗಾಗಲೇ 2ನೇ ಮಹಾಸಭೆ 1992ರಲ್ಲಿ ವಿಜಯವಾಡದಲ್ಲಿ ನಡೆಸಲಾಗಿತ್ತು. 25 ರಾಜ್ಯಗಳಿಂದ ಪತ್ರಕರ್ತರ ಸಂಘಗಳು, ಚುನಾಯಿತ ಪ್ರತಿನಿಧಿಗಳು, ಅಧ್ಯಕ್ಷರುಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು. ಸಮಗ್ರ ಸಭೆಯಲ್ಲಿ ಭಾರತದಲ್ಲಿನ ವೃತ್ತಿಪರ ಸಮಸ್ಯೆಗಳು ಮತ್ತು ಪ್ರಸ್ತುತ ಮಾಧ್ಯಮ ಪರಿಸ್ಥಿತಿ, ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಇತ್ತೀಚಿನ ಬೆದರಿಕೆಗಳು ಮತ್ತು ಸಾಂಸ್ಥಿಕ ವಿಷಯಗಳ ಕುರಿತು ಚರ್ಚಿಸಲಾಯಿತು. ಈ ಸಭೆಯಲ್ಲಿ ಸುಮಾರು 10 ನೂತನ ನಿರ್ಣಯಗಳನ್ನು ಅಂಗೀಕರಿಸಲಾಯಿತು. ವೃತ್ತಿಪರ ಮತ್ತು ಕಲ್ಯಾಣ ಕ್ರಮಗಳನ್ನು ಒಳಗೊಂಡಂತೆ ಕಾರ್ಯನಿರತ ಪತ್ರಕರ್ತರ ಬೇಡಿಕೆಗಳನ್ನು ಮುಂದಿಡಲು ಕ್ರಿಯಾ ಯೋಜನೆಯನ್ನ ರೂಪಿಸಲಾಗಿದೆ. ಮುಂದಿನ 2 ವರ್ಷಗಳ ಅವಧಿಗೆ ಹೊಸ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯನ್ನ ಸಮಗ್ರ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು. ಐಜೆಯು ನೂತನ ಅಧ್ಯಕ್ಷರಾಗಿ ಬಲ್ವಿಂದರ್ ಜಮ್ಮು, ಪ್ರಧಾನ ಕಾರ್ಯದರ್ಶಿಯಾಗಿ ಡಿ. ಸೋಮಸುಂದರ್ ಅವರನ್ನ ಒಮ್ಮತದಿಂದ ಆಯ್ಕೆ ಮಾಡಿದರು. ಕಾರ್ಯಕ್ರಮದಲ್ಲಿ ಐಜೆಯು ಮಾಜಿ ಅಧ್ಯಕ್ಷರುಗಳು ಎಸ್.ಎನ್. ಸಿನ್ಹಾ, ದೇವಲಾಪಲ್ಲಿ ಅಮರ್, ಆಂಧ್ರಪ್ರದೇಶ ಮೀಡಿಯಾ ಅಕಾಡೆಮಿ ಚೇರ್ಮನ್ ಅಲಪಾಟಿ ಸುರೇಶ್ ಕುಮಾರ್, ಅಧ್ಯಕ್ಷರು ಐ.ವಿ. ಸುಬ್ಬರಾವ್ ಮತ್ತಿತರ ಗಣ್ಯರು ಭಾಗವಹಿಸಿದ್ದರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.